ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರೋಂಥದ್ದು. ಹೌದು ಸ್ಟೂಡೆಂಟ್ಸ್, ಏನಂದ್ರೆ ನಾವು ವಿಟಿಯು ಡೆವಲಪರ್ಸ್ ಕಡೆಯಿಂದ ಒಂದು ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಅಂತ ನಾವು ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಆ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಇಂದ 92 ಮಾರ್ಕ್ಸ್ ಅಪಿಯರ್ ಆಗಿದೆ. ಓಕೆನಾ? ಜಸ್ಟ್ ಏನು 80, 70, 60 ಮಾರ್ಕ್ಸ್ ಅಲ್ಲ ಕಣ್ರಿ, 92 ಮಾರ್ಕ್ಸ್. ಓಕೆ, ಇದು ತುಂಬಾನೇ ಖುಷಿ ಪಡುವಂತ ವಿಷಯ. ಯಾಕಂದ್ರೆ ನಮ್ಮ ಜೂನಿಯರ್ಸಿಗೂ ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಇಂದ ತುಂಬಾನೇ ಬೆನಿಫಿಷಿಯಲ್ ಆಗ್ತಾ ಇದೆ ಅಂತ. ಸರಿನಾ? ಎಲ್ಲರಿಗೂ ಅಪ್ಲೈಡ್ ಕೆಮಿಸ್ಟ್ರಿ ಎಂಬ ಎಕ್ಸಾಮ್ ಈಸಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನಮ್ಮ ವಿಟಿಯು ಡೆವಲಪರ್ಸ್ ಕಡೆಯಿಂದ 92 ಮಾರ್ಕ್ಸ್ ಕ್ವೆಶನ್ಸ್ ಅಪಿಯರ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು 100 ಬಂತು ಅಂತ ಅನ್ಕೊಳ್ಳಿ. ಸರಿನಾ? ನಮ್ ಕಡೆಯಿಂದ 92 ಮಾರ್ಕ್ಸ್ ಬಂದಿದೆ. ಸರಿನಾ? ನಿಮ್ ಕಡೆಯಿಂದ ಒಂದ್ 8 ಮಾರ್ಕ್ಸ್ ಎಕ್ಸ್ಟ್ರಾ ಓದಿದ್ರೆ ಯು ಕ್ಯಾನ್ ಸ್ಕೋರ್ ಔಟ್ ಇನ್ ದಿಸ್ ಎಕ್ಸಾಮ್. ಓಕೆ, ಅಪ್ಲೈಡ್ ಕೆಮಿಸ್ಟ್ರಿಯಲ್ಲಿ. ಸರಿನಾ? ಸೊ ಇದು ತುಂಬಾನೇ ಖುಷಿ ಪಡುವಂತ ವಿಷಯ. ನಮ್ಮ ವಿಟಿಯು ಡೆವಲಪರಿಗೂ ಇದು ತುಂಬಾನೇ ಖುಷಿ ಪಡುವಂತಹ ವಿಷಯ. ಸರಿನಾ ಕಣ್ರಿ? ಓಕೆ, ಸೊ ಇದನ್ನ ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಯೂಸ್ ಇಲ್ಲ ಅಲ್ವಾ? ನಮ್ಮ ಜೂನಿಯರ್ಸ್ ಸೆಕೆಂಡ್ ಸೆಮಿಸ್ಟರ್ ಅಂದ್ರೆ ನಮ್ಮ ಜೂನಿಯರ್ಸ್ ಅಲ್ವಾ? ಅವರಿಗೂ ನಮ್ಮ ಈ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಇಂದ ತುಂಬಾನೇ ಬೆನಿಫಿಷಿಯಲ್ ಆಗ್ಬೇಕಂತಾನೆ ನಮ್ಮ ಉದ್ದೇಶ ಅಲ್ವಾ? ಸೊ ಸುಮ್ನೆ ಏನೋ ಒಂದು ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಆಗುತ್ತಾ? ಆಗಲ್ಲ. ಓಕೆನಾ? ಇವಾಗ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದಾರಲ್ಲ, ನಿಮ್ ಸೀನಿಯರ್ಸ್ ನೋಡಿ, ಅವರು ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಅನ್ನು ತಗೊಳ್ತಾರೆ. ಯಾಕಪ್ಪ? ಸುಮ್ನೆ ಯಾರು ತಕೊಳ್ತಾರ? ಸುಮ್ನೆ ಯಾರ್ದಾದ್ರು ಮಂಡೆ ಹಾಳಾಗಿದ್ಯಾ ಪೇ ಮಾಡಿ ತಕೊಳ್ಳೋಕೆ? ಇಲ್ಲ ತಾನೇ, ಯಾರ್ದು ಮಂಡೆ ಹಾಳಾಗಿಲ್ಲ. ಸರಿನಾ? ವಿತ್ ದ ರೀಸನ್ ಎಲ್ಲರೂ ತಕೊಳ್ತಾ ಇದ್ದಾರೆ. ಯಾಕೆ ಯಾಕೆ ಜೂನಿಯರ್ಸ್? ಯಾಕಂದ್ರೆ ನಮ್ಮ ಫಿಕ್ಸ್ ಕ್ವೆಶನ್ಸ್ ಏನಿದೆ ಅದು ಜೆನ್ವಿನ್ ಆಗಿರುವಂಥದ್ದು. ಸರಿನಾ? ಏನು ಸುಮ್ನೆ ಬೇಕಾಬಿಟ್ಟಿ ಒಂದ್ ಕ್ವೆಶನ್ಸ್ ಹಾಕೋದು ಏನೂ ಇಲ್ಲ. ಸರಿನಾ? ಇದು ಪ್ರೀವಿಯಸ್ ಇಯರ್ ಇದೆಲ್ಲ ಪ್ಯಾಟರ್ನ್ಸ್ ಅನ್ನು ಅನಲೈಸ್ ಮಾಡಿರುವಂತದ್ದು ಒಂದು ಫಿಕ್ಸ್ಡ್ ಕ್ವೆಶನ್ಸ್. ಸರಿ, ಸುಮ್ನೆ ಯಾರು ಫಿಕ್ಸ್ಡ್ ಕ್ವೆಶನ್ಸ್ ಅಂತ ಹೇಳಲ್ಲ. ಓಕೆ, ಕ್ವೆಶನ್ ಬ್ಯಾಂಕ್ ಅಂತ ಹೇಳ್ಬೋದಿತ್ತಲ್ಲ, ಅಥವಾ ಫಿಸಿಕ್ಸ್ ನೋಟ್ಸ್ ಅಂತ ಹೇಳ್ಬೋದಿತ್ತಲ್ಲ, ಅವ್ರ ಫಿಸಿಕ್ಸ್ ಕ್ವೆಶನ್ ಬ್ಯಾಂಕ್ ಅಂತ ಹೇಳ್ಬೋದಿತ್ತು. ಯಾಕೆ ಫಿಕ್ಸ್ಡ್ ಕ್ವೆಶನ್ಸ್ ಅಂತ ಹೇಳ್ತಿದ್ದಾರೆ? ರೀಸನ್ ಇಂದಾನೇ ತಾನೇ ಫಿಕ್ಸ್ಡ್ ಕ್ವೆಶನ್ಸ್ ಅಂತ ಹೇಳ್ತಾ ಇರೋದು. ಅದು ರೀಸನ್ ಏನಂದ್ರೆ ಈ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ, ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗುತ್ತೆ ಅಂತ. ಸರಿನಾ? ನಿಮ್ಗೆ ನಿಮ್ಮ ಯಾವ್ದೇ ಸಬ್ಜೆಕ್ಟ್ ಇರ್ಲಿ, ಸರಿನಾ, ಅದಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಅಂತ ಹೇಳಿರೋಂಥದ್ದು. ಸರಿನಾ? ಸೊ ನಾನು ಹೇಳಿದಾಗೇನೆ, ಇದು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಓಕೆನಾ? ನಾನು ವಿತ್ ದ ಪ್ರೂಫ್ ತೋರಿಸ್ತೀನಿ. ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವೆಶನ್ ಎಷ್ಟು ಎಫೆಕ್ಟಿವ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಇಗ್ನೋರ್ ದಿಸ್. ಯಾವಾಗ ನಾನು ವಿಡಿಯೋ ಶೂಟ್ ಮಾಡಿದ್ರು ಇದೊಂದು ಬಂದೇ ಬರುತ್ತೆ. ಇಗ್ನೋರ್ ದಿಸ್. ಓಕೆನಾ? ತುಂಬಾನೇ ಯೂಸ್ಫುಲ್ ಆಗಿದೆ ನಮ್ಮ ಸ್ಟೂಡೆಂಟ್ಸ್ಗೆ. ಸುಮ್ನೆ ನಾನು ಬಾಯಿ ಮಾತಲ್ಲೆಲ್ಲ ಹೇಳಲ್ಲ, ವಿತ್ ಪ್ರೂಫೇ ತೋರಿಸ್ತೀನಿ. ಸರಿನಾ? ಏನೆಲ್ಲ ಆಗ್ತದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಿಮ್ಗೆ ತೋರ್ತಾ ಇರೋದು ಏನಿದೆ ಅದು ಒಂದು ಸ್ಕ್ರೀನ್ ಶಾಟ್. ಸರಿನಾ? ಇದು ಸ್ಟೂಡೆಂಟ್ಸ್ ಇದೆ ರಿವ್ಯೂ. ಓಕೆನಾ? ಸೊ ಇದು ಸುಮ್ನೆ ಯಾರು ಹೇಳಲ್ಲ, ಇದು ಸ್ಕ್ರೀನ್ ಶಾಟ್ ಸ್ಟೂಡೆಂಟ್ಸ್ ಕಡೆಯಿಂದ. ನೋಡಿ, ಕಂಗ್ರಾಚುಲೇಷನ್ಸ್, ಟುಡೇಸ್ ಕೆಮಿಸ್ಟ್ರಿ ಪೇಪರ್ ಅಪಿಯರ್ ಫಾರ್ 92 ಮಾರ್ಕ್ಸ್. ಓಕೆ, 92 ಮಾರ್ಕ್ಸ್ ಅಂದ್ರೆ ಕಮ್ಮಿನಾ ಕಣ್ರಿ? ಸಾರಿ, ಇಗ್ನೋರ್ ದಿಸ್. ಸರಿ, ಪ್ರತಿ ಸಲ ನಾನು ವಿಡಿಯೋ ಶೂಟ್ ಮಾಡುವಾಗ ಹೀಗೆ ಆಗೋದು, ಚಾರ್ಜ್ ಇರಲ್ಲ ಅಂತ ಬರುತ್ತೆ. ಓಕೆ, ಲೆಟ್ಸ್ ಇಗ್ನೋರ್ ದಿಸ್. ಸಿ, 92 ಮಾರ್ಕ್ಸ್ ಅಪಿಯರ್ ಆಗಿದೆ. ಸರಿನಾ? ಮಾಡ್ಯೂಲ್ 1 ಇಂದ 20 ಮಾರ್ಕ್ಸ್ ಔಟ್ ಬಂದಿದೆ. ಓ ಮೈ ಗಾಡ್. ಮಾಡ್ಯೂಲ್ 2 ಇಂದನು 20 ಮಾರ್ಕ್ಸ್. ಮಾಡ್ಯೂಲ್ 3 ಅಲ್ಲಿ ಜಸ್ಟ್ 8 ಮಾರ್ಕ್ಸ್ ಹೋಗಿದೆ ಕಣ್ರಿ. 12 ಮಾರ್ಕ್ಸ್ ಬಂದಿದೆ. ಸರಿನಾ? ಮಾಡ್ಯೂಲ್ 4 ಇಂದನು 20 ಮಾರ್ಕ್ಸ್, ಮಾಡ್ಯೂಲ್ 5 ಇಂದನು 20 ಮಾರ್ಕ್ಸ್. ಲಿಟ್ರಲಿ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 4 ಅಂಡ್ ಮಾಡ್ಯೂಲ್ 5 ಅಲ್ಲಿ ಎಲ್ಲ ಕ್ವಶನ್ಸ್ ಅಪಿಯರ್ ಆಗಿದೆ. ನಾವು ಏನೆಲ್ಲ ಪ್ರೊವೈಡ್ ಮಾಡಿದೀವಿ ಎಲ್ಲಾ ಕ್ವಶನ್ಸ್ ಮಾಡ್ಯೂಲ್ 1, 2, 4 ಅಂಡ್ 5 ಅಲ್ಲಿ ಎಲ್ಲದೂ ಅಪಿಯರ್ ಆಗಿದೆ. ಸರಿನಾ? ಬಟ್ ಮಾಡ್ಯೂಲ್ 3 ಅಲ್ಲಿ 6B ಅನ್ನೋದು ಕ್ವಶನ್ ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ ಅದರಲ್ಲಿ ಇರ್ಲಿಲ್ಲ. ಬಟ್
12 ಮಾರ್ಕ್ಸ್ ಅಪಿಯರ್ ಆಗಿದೆ ಅಲ್ವೇನ್ರಿ. ಇದು ತುಂಬಾನೇ ಒಳ್ಳೆ ಖುಷಿ ವಿಷಯ. ಯಾಕಂದ್ರೆ 92 ಮಾರ್ಕ್ಸ್ ಇಸ್ ನಾಟ್ ಲೈಕ್ ಅ ಸಮಥಿಂಗ್, ಏನು ಚಿಕ್ಕ ವಿಷಯ ಅಲ್ಲ. ಇಟ್ ಇಸ್ ನಾಟ್ ಲೈಕ್ ಅ ಸ್ಮಾಲ್ ಮ್ಯಾಟರ್. ಇಟ್ ಹ್ಯಾಸ್ ಮೇಡ್ ಅ ಹ್ಯೂಜ್ ಡಿಫರೆನ್ಸ್, ರೈಟ್? ಸೊ ಇಟ್ ಈಸ್ ಅ ಗುಡ್ ಪ್ರೋಗ್ರೆಸ್. ಸೊ ಇದು ನೋಡಿ, ಇದು ನಮ್ಮ ಸ್ಟೂಡೆಂಟ್ಸ್ ಇದು ಪ್ರೋಗ್ರೆಸ್. ಸಿ ಥ್ಯಾಂಕ್ ಯು. ಹೋಪ್ಫುಲ್ ಹೆಲ್ಪ್ ಅಸ್. ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಕಣ್ರಿ. ಸುಮ್ನೆ ಯಾರು ಹೇಳಲ್ಲ. ಇನ್ನೊಂದು ನೋಡಿ, ಕೆಮಿಸ್ಟ್ರಿ ಪೇಪರ್ CSE ಯಾರು ಪ್ರೊವೈಡ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯುವರ್ ಫಿಕ್ಸ್ ಎಕ್ಸಾಮ್ ಕ್ವಶನ್ಸ್ ಕೇಮ್ ಪ್ಲೀಸ್ ಅಂಡ್ ಪೈಥನ್ ಬೇಕಂತೆ ನೋಡಿ. ನೋಡಿ, ಅದು ನಿಮ್ ಬ್ಯಾಚಿನವ್ರೆ ಸರಿನಾ, ಸೆಕೆಂಡ್ ಸೆಮಿಸ್ಟರ್ ಅವರೇ ಕೊಟ್ಟಿದ್ದು ಇದು ಫೀಡ್ಬ್ಯಾಕ್. ಓಕೆನಾ? ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ಟೂಡೆಂಟ್ಸ್. ಕೆಮಿಸ್ಟ್ರಿ ಆಯ್ತು, ಇನ್ನು ಪೈಥಾನಿಗೂ ಬೇಕಂತೆ. ಯಾಕಂದ್ರೆ ಸುಮ್ನೆ ಯಾರು ಕೇಳಲ್ಲ. ಓಕೆ, ಯೂಸ್ಫುಲ್ ಆಗಿದೆ. ಓಕೆನಾ? ಅದಕ್ಕೆ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಬೀನ್ ಯೂಸ್ಫುಲ್. ಸೊ ಮೆನಿ ಆಫ್ ದ ಸ್ಟೂಡೆಂಟ್ಸ್, ಓಕೆ, ಇಟ್ಸ್ ಬೀನ್ ರಿಯಲಿ ಹೆಲ್ಪ್ಫುಲ್ ಟು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ನಾಟ್ ಮೆನಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಸೊ ತಡ ಮಾಡಬೇಡಿ, ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡಿ, ಸರಿನಾ? ಇದೆಲ್ಲ ನಿಮ್ಗೆ ಸಿಗೋದು ನಮ್ಮ VTU ವೆಬ್ಸೈಟ್ ಇಂದಾನೆ, VTU ಡೆವಲಪರ್ ವೆಬ್ಸೈಟ್, ಸರಿನಾ? ನೋಡಿ ಪ್ಲೀಸ್, ನಾಳೆ ಪೈಥಾನಿಗೆ ಕೇಳ್ತಾ ಇದ್ದಾರೆ. ಓಕೆ, ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ 92 ಮಾರ್ಕ್ಸ್ ಗೆ, ಬಟ್ ಈ ಸ್ಟೂಡೆಂಟ್ ಏನಾದ್ರು ಜಸ್ಟ್ 70 ಮಾರ್ಕ್ಸ್ ಗೆ ಓದಿದ್ರು. ಸೊ ಕಂಪ್ಲೀಟ್ 70 ಮಾರ್ಕ್ಸ್ ಗೆ ಬರ್ದಿದ್ದಾರೆ ಅಲ್ವೇನ್ರಿ. ಸೊ ಇದು ತುಂಬಾನೇ ನಮ್ಗೆ ಹೆಮ್ಮೆ ಆಗುವಂತ ವಿಷಯನೇ. ಸುಮ್ನೆ ಬಾಯಿ ಮಾತಲ್ಲೆಲ್ಲ ಹೇಳ್ಬಾರ್ದು. ನೋಡಿ, ಎಲ್ಲದೂ ನಾವು ಕೊಟ್ಟಿದ್ದೀವಿ, ಎಲ್ಲ ವಿತ್ ಪ್ರೂಫ್ ಅನ್ನು ನಾನು ಹೇಳ್ತಾ ಇದ್ದೇನೆ, ಸುಮ್ನೆ ಅಲ್ಲ, ಸರಿನಾ? ಸೊ ಡೋಂಟ್ ವೆರಿ ಗೈಸ್, ಯಾವುದೇ ಪೇಪರ್ ಇಲ್ಲಿ ಪಕ್ಕ ಪಾಸ್ ಆಗ್ತೀರಾ ವಿತ್ ಗುಡ್ ಸ್ಕೋರ್. ಓಕೆ, ದಿಸ್ ಇಸ್ ನಮ್ ತಂಡದಿಂದ ನಿಮ್ಗೆ ಒಂದು ಫಿಕ್ಸ್ಡ್ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ, ಸರಿನಾ? ಪಕ್ಕ ಅಂದ್ರೆ ಪಕ್ಕ ಪಾಸ್ ಆಗ್ತೀರಾ. ಅಲಾಂಗ್ ವಿತ್ ದಾಟ್ ಒಳ್ಳೆ ಮಾರ್ಕ್ಸ್ ಅನ್ನು ಕೂಡ ಸ್ಕೋರ್ ಮಾಡ್ತೀರಾ, ಸರಿನಾ? ನಮ್ಮ ಎಕ್ಸಾಮ್ ಫಿಕ್ಸ್ ಕ್ವಶನ್ ಏನಿದೆ ಜಸ್ಟ್ ರೆಫರ್ ಮಾಡಿದ್ರೆ ಸಾಕು ಕಣ್ರಿ. ಯು ಸ್ಕೋರ್ ರಿಯಲಿ 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 ಗುಡ್ ಮಾರ್ಕ್ಸ್, ಸರಿನಾ? ನಾನೇನ್ ಸುಮ್ನೆ ನಂಗೇನ್ ಬೇರೆ ಕೆಲ್ಸ ಇಲ್ಲ ಅಪ್ಪ, ಈ ಹುಡುಗಿಗೆ ಈ ಅಕ್ಕಂಗೇನು ಕೆಲ್ಸ ಇಲ್ಲ, ಸುಮ್ನೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ, ಸರಿನಾ? ಹೌದು, ನಂಗೆ ಇವಾಗ ರಜೆ ಆಗ್ತಾ ಉಂಟು. ಓಕೆ, ಈಗ ನಾನು 7th ಸೆಮಿಸ್ಟರ್ ಸ್ಟೂಡೆಂಟ್, ನಂಗೆ ಇವಾಗ ರಜೆ ಆಗ್ತಾ ಉಂಟು, ಹಾಗಂತ ನಂಗೆ ಕೆಲ್ಸ ಇಲ್ಲ ಅಂತ ಅಲ್ಲ ಕಣ್ರಿ, ಸರಿನಾ? ಸುಮ್ನೆ ಏನೇನೋ ಹೇಳಕ್ ನಂಗೇನ್ ಮಂಡೆ ಹಾಳಾಗಿಲ್ಲ. ಓಕೆ, ಜೆನ್ವಿನ್ ಆಗಿಯೇ ಹೇಳ್ತಾ ಇದ್ದೀನಿ, ಒಳ್ಳೇದೆ. ನಾನು ಕೂಡ ಇದನ್ನ ಪರ್ಚೇಸ್ ಮಾಡಿದೀನಿ, ಸರಿ? ನನ್ನ ಎಕ್ಸಾಮ್ಸ್ಗೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ, ಓಕೆನಾ? ಯು ಕ್ಯಾನ್ ಗೋ ಟು ದಿಸ್, ಯು ಕ್ಯಾನ್ ಟ್ರಸ್ಟ್ ಇಟ್ ಬ್ಲೈಂಡ್ಲಿ, ಓಕೆನಾ? ಪಕ್ಕ ಪಾಸ್ ಆಗ್ತೀರಾ, ಒಳ್ಳೆ ಮಾರ್ಕ್ ಅಂತೂ ಪಕ್ಕ ತಗೊಳ್ತೀರಾ, ಸರಿನಾ? ಇದು ನನ್ ಕಡೆಯಿಂದ ನಿಮ್ಗೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಓಕೆನಾ ಗೈಸ್? ಸೊ ಡೋಂಟ್ ವರಿ, ಎಕ್ಸಾಮ್ ಹೇಗಿದ್ರು ಚೆನ್ನಾಗಿ ಆಗಿದೆ. ನಮ್ಮ ಫಿಕ್ಸ್ ಕ್ವೆಶನ್ಸ್ ರೆಫರ್ ಮಾಡಿದ್ರೆ ಸಾಕು, ಓಕೆ? ಒಳ್ಳೆ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ತೀರಾ, ಓಕೆನಾ? ಇದ್ರ ಮಧ್ಯೆ ಏನಂದ್ರೆ, ನಾನು ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೇಕಂತ ಇದ್ದೀನಿ, ಸರಿನಾ? ಸೊ ಏನಾಗಿದೆ ಅಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಓಕೆ, 4th ಸೆಮಿಸ್ಟರ್ ರಿಸಲ್ಟ್ ಇನ್ಫಾರ್ಮೇಶನ್ ಬಗ್ಗೆ ಅಂತ. ಸೊ ಆ ವಿಡಿಯೋದಲ್ಲಿ ಇವತ್ ಬೆಳಗ್ಗೆ ನಾನು ಎದ್ದಾಗ ನೋಡ್ತೀನಿ, ಓಕೆ, ಆ ವಿಡಿಯೋದಲ್ಲಿ ಒಂದು ಕಮೆಂಟ್ ಇತ್ತು. ಓಕೆ, ಆ ಕಮೆಂಟ್ ಏನಂದ್ರೆ, ಒಂದ್ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು, ಓಕೆನಾ? I want to request VTU to please cancel today's chemistry exam. I am honestly not prepared for the exam, sir. I couldn't study properly. Almost all students are not prepared for today's chemistry exam. Please, sir, I'm requesting you to postpone the exam to tomorrow. Please, sir, kindly inform that the exam date is changed to tomorrow. I'm sincerely requesting you, sir. Please, sir, change the exam date to tomorrow. Please, sir, grant me, sir. ಅಂತ ಓಕೆನಾ? ಈ ತರ ಒಂದು ಕಮೆಂಟ್ ಬಂದಿತ್ತು. ಸೊ ಸ್ಟೂಡೆಂಟ್ಸ್ ಏನಂದ್ರಪ್ಪ, ಡೋಂಟ್ ಫೀಲ್ ಜಡ್ಜ್ಡ್, ಓಕೆ? ಜಡ್ಜು ಆಗಿಲ್ಲ, ಏನಿಲ್ಲ. ಐ ಅಪ್ರಿಶಿಯೇಟ್ ದಟ್ ಯು ಹ್ಯಾವ್ ಕಮೆಂಟೆಡ್. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ನೀವು ಶೇರ್ ಮಾಡಿದಿರಿ ಅಂತ ಐ ಅಪ್ರಿಶಿಯೇಟ್ ಇಟ್, ಸರಿನಾ? ಬಟ್ ಏನಂದ್ರೆ, ಎಕ್ಸಾಮ್ ಡೇಟ್ಸ್ ಏನಿದೆ ಅದನ್ನ ನಾವು ಸೆಟ್ ಮಾಡೋದಲ್ಲ ಕಣ್ರಿ, ಸರಿನಾ? ಅದು VTU ಕಡೆಯಿಂದಾನೇ ಸೆಟ್ ಆಗಿರೋದು. ಇಟ್ ಈಸ್ ಅ ಅಫಿಷಿಯಲ್ ಟೈಮ್ ಟೇಬಲ್ ಅಲ್ವಾ? ಒಂದ್ ಸ್ಟೂಡೆಂಟ್ ಹೇಳೋದು, 2 ಸ್ಟೂಡೆಂಟ್ ಹೇಳೋದು, 3 ಸ್ಟೂಡೆಂಟ್ ಹೇಳೋದು, ಅಥವಾ ಈವನ್ ಫ್ಯಾಕಲ್ಟಿ ಮೆಂಬರ್ಸ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸಹ ಲಾಸ್ಟ್ ಮೂಮೆಂಟಿಗೆ ಚೇಂಜ್ ಆಗಲ್ಲ ಕಣ್ರಿ, ಸರಿನಾ? ಇವತ್ತಿನ ಎಕ್ಸಾಮ್ ಏನಿತ್ತು ಅದು ಇವತ್ತೇ ಆಗುತ್ತೆ, ಓಕೆ? ನೆಕ್ಸ್ಟ್ ಡೇ ಅದು ಪೋಸ್ಟ್ಪೋನ್ ಆಗಲ್ಲ, ಸರಿನಾ? ಅದು ಸ್ಟೂಡೆಂಟ್ಸ್ ಓದಿಲ್ಲ ಅಂತ ಒಂದ್ ಕಾರಣಕ್ಕಂತೂ ಪೋಸ್ಟ್ಪೋನ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ನಾವು VTU ಸ್ಟೂಡೆಂಟ್ಸ್, ಸರಿನಾ? ನಾನೀಗ 7th ಸೆಮಿಸ್ಟರ್, ನಾನು ಆಸ್ ಯೂಶುವಲ್ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ನಾನು 7th ಸೆಮಿಸ್ಟರ್ ಸ್ಟೂಡೆಂಟ್. ಇವಾಗ ನಾನು 1st, 2nd, 3rd, 4th, 5th
6 ಸೆಮಿಸ್ಟರ್ ಎಲ್ಲ ಪಾಸ್ ಆಗಿನೇ ಹೋಗಿದ್ದು ಅಲ್ವಾ ಕಣ್ರಿ. ಸೊ ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಏನೇ ಆಗ್ಲಿ, ಓಕೆ, ಯಾರು ಹೋದ್ರು ಸರಿ, ಏನಾದ್ರೂ ಸರಿ, ಎಕ್ಸಾಮ್ ಆ ದಿನಾನೇ ನಡೆಯುತ್ತೆ. ಓಕೆನಾ. ಏನು ಸ್ಟೂಡೆಂಟ್ ಫೇವರ್ ಆಗಿ ಏನು ಮಾಡಲ್ಲ ಅವರು. ಸರಿನಾ. ಈಗ ಕೆಲವು ಎಕ್ಸಾಮಿಗೆ ಐ ರಿಮೆಂಬರ್ ಒನ್ ಇನ್ಸಿಡೆಂಟ್. ಸರಿನಾ. ನಾನು 4th ಸೆಮಿಸ್ಟರ್ ಅಲ್ಲಿ ಇರುವಾಗ ನಂಗೆ ಮೈಕ್ರೋ ಕಂಟ್ರೋಲರ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಸರಿನಾ. ಓಕೆ. ಪ್ರೀವಿಯಸ್ ಒಂದು ಎಕ್ಸಾಮ್ ಇತ್ತು. ಓಕೆ, ಇವತ್ ನಂಗೆ ಎಕ್ಸಾಮ್ ಇತ್ತು ಅನ್ಕೊಳ್ಳಿ, ನಾಳೆ ಒಂದೇ ದಿನ ನಂಗೆ ರಜೆ ಇದ್ದಿದ್ದು, ನಾಡಿದ್ದು ನಂಗೆ ಮೈಕ್ರೋ ಕಂಟ್ರೋಲರ್ ಎಕ್ಸಾಮ್ ಇತ್ತು. ಓಕೆನಾ. ಆ ತರ ನಮ್ಗೆ ರಜೆ ಕೊಟ್ಟಿದ್ರು. ಸರಿನಾ. ಅಷ್ಟು ಹೆಕ್ಟಿಕ್ ಆದ ಸ್ಕೆಡ್ಯೂಲ್ ಇತ್ತು. ಅಲಾಂಗ್ ವಿತ್ ದಟ್ ಅಂತೂ ಪೋಸ್ಟ್ಪೋನ್ ಮಾಡಲ್ಲ. ಸರಿ, ನಾವ್ ಎಷ್ಟೇ ರಿಕ್ವೆಸ್ಟ್ ಮಾಡ್ರು, ಎಷ್ಟೇ ಇದು ಮಾಡ್ರು ಸಹ ಅವ್ರ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಲ್ಲ. ಅದು ಲಾಸ್ಟ್ ಮೂಮೆಂಟ್ ಅಂತೂ ಹೇಳಿದ್ರು ಸಹ ಮಾಡಲ್ಲ ಅವರು. ಆ ತರ ಸ್ಟ್ರಿಕ್ಟ್ ರೂಲ್ಸ್ ಇದೆ ಕಣ್ರಿ ಅಲ್ಲಿ. ಸರಿನಾ. ಈವನ್ ಫ್ಯಾಕಲ್ಟಿ ಮೆಂಬರ್ ಕೂಡ ರಿಕ್ವೆಸ್ಟ್ ಮಾಡಿದ್ರು ಅವ್ರ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಲ್ಲ. ಅಷ್ಟು ಅಂದ್ರೆ ಅವ್ರ ಸ್ಟೂಡೆಂಟ್ಸ್ ಫೇವರ್ ಅಲ್ಲಿ ಇಲ್ಲ ಕಣ್ರಿ. ಓಕೆ. ಒಂದ್ಸಲ ನಮ್ಮ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಡ್ಯೂ ಟು ಮ್ಯಾಸಿವ್ ಅಮೌಂಟ್ ಆಫ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್. ಓಕೆ. ಬಟ್ ಲಾಸ್ಟ್ ಮೂಮೆಂಟ್ ಅಂತೂ ಅವ್ರು ಪೋಸ್ಟ್ಪೋನ್ ಮಾಡಲ್ಲ. ಐ ಆಮ್ ಸಾರಿ ಟು ಟೆಲ್ ದಟ್ ನೀವು ಕಂಪ್ಲೀಟ್ ಆಗಿ ಓದಿಲ್ಲ. ಐ ಆಮ್ ರಿಯಲಿ ಸಾರಿ ಯು ಕುಡಂಟ್ ಫಿನಿಶ್ ಯುವರ್ ಪೇಪರ್. ಬಟ್ ಇದೇ ರಿಯಾಲಿಟಿ ಕಣ್ರಿ. ಯು ಆರ್ ಸ್ಟಿಲ್ ಇನ್ ಸೆಕೆಂಡ್ ಸೆಮಿಸ್ಟರ್. ಯು ವಿಲ್ ಗೆಟ್ ಟು ನೋ. ಇನ್ನ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಆಗುತ್ತೆ ಅಂತ. ಸರಿನಾ. ಸೊ ಐ ಹೋಪ್ ನಿಮ್ಗೆ ಆ ಎಕ್ಸಾಮ್ ಈಸಿ ಆಗಿದೆ ಅಂತ. ಸರಿನಾ. ಈಗ ಆಗಿದ ಎಕ್ಸಾಮ್ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಹೋಗಿದೆ, ಏನ್ ಮಾಡೋಕ್ ಆಗಲ್ಲ. ಮುಂದಿನ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಸರಿನಾ. ಏನಾಗುತ್ತೆ ಏನಾಗಲ್ಲ ಮುಂದೆ ನೋಡೋಣ ನಾವೆಲ್ಲರೂ. ಓಕೆ. ನಾವೆಲ್ಲರೂ ಇದ್ದೀವಿ ನಿಮ್ ಜೊತೆ. ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಸೊ ನಮ್ಮ ಎಕ್ಸಾಮ್ ಟೆಕ್ಸ್ಟ್ ಕ್ವಶನ್ಸ್ ಇಂದ ಎಷ್ಟು ಯೂಸ್ಫುಲ್ ಆಗಿದೆ ಸ್ಟೂಡೆಂಟ್ಸ್ ಗೆ ಇದೇ ಪ್ರೂಫ್ ಸಾಕು ಅಲ್ವೇನ್ರಿ. ಸೊ ತಡ ಮಾಡ್ಬೇಡಿ, ನಮ್ಮ ವೆಬ್ಸೈಟ್ ಗೆ ಹೋಗಿ ವಿ2 ಡೆವಲಪರ್ ಅಂತ, ಅಲ್ಲಿ ಹೋಗಿ ನಿಮ್ಮ ಸ್ಕೀಮ್ ಯಾವ್ದು ಚೂಸ್ ಮಾಡಿ, ನಿಮ್ಮ ಸೆಮಿಸ್ಟರ್ ಯಾವ್ದು ಚೂಸ್ ಮಾಡಿ, ಅಲ್ಲಿಂದ ನೀವು ಎಕ್ಸಾಮ್ ಟೆಕ್ಸ್ಟ್ ಕ್ವಶನ್ ಅನ್ನು ಪರ್ಚೇಸ್ ಮಾಡಿ. 100% ಗ್ಯಾರಂಟಿಡ್ ರಿಸಲ್ಟ್. ಓಕೆ. ಪಾಸ್ ಪ್ಲಸ್ ವೆಲ್ ಸ್ಕೋರ್ ಆಗೇ ಆಗುತ್ತೆ. ಸರಿನಾ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಓಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗೋದ್ರಿಂದ ನಾನು ಇಲ್ಲೇ ನನ್ನ ವಿಡಿಯೋನ ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.